ಎಲ್ಲ ಸೆಕೆಂಡ್ ಇಯರ್ ಡಿ.ಫಾರ್ಮಾ ವಿದ್ಯಾರ್ಥಿಗಳಿಗೆ ಇವತ್ತು ನಾನು ಪಾಠ ಫಾರ್ಮಕಾಲಜಿಯ ಆ್ಯಂಟಿ ಆಂಗ್ಸೈಟಿ ಈ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮಿಗೋಸ್ಕರ. ಕ್ಲಾಸಿಫಿಕೇಷನ್ನು ಕೊಡ್ತಾರೆ. ಮೊದಲು ನಾವು ಆ್ಯಂಟಿ ಆಂಗ್ಸೈಟಿ ಡೆಫಿನೇಷನ್, ಆಂಗ್ಸೈಟಿ ಅಂದ್ರೇನು ಅನ್ನೋ ಡೆಫಿನೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾರ್ಮಲ್ ಆಂಗ್ಸೈಟಿ ಅಂದ್ರೇನು? ಆತಂಕ ನಮಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್. ಆಂಗ್ಸೈಟಿ ಈಸ್ ಎ ಟೆನ್ಷನ್ ವಿಚ್ ಈಸ್ ಎ ನಾರ್ಮಲ್ ರೆಸ್ಪಾನ್ಸ್ ಟು ಸರ್ಟೈನ್ ಸಿಚುಯೇಷನ್ ಇನ್ ಲೈಫ್. ಆಂಗ್ಸೈಟಿ ಈಸ್ ಎ ಟೆನ್ಷನ್ ವಿಚ್ ಈಸ್ ನಾರ್ಮಲ್ ರೆಸ್ಪಾನ್ಸ್ ಟು ದ ಸರ್ಟೈನ್ ಸಿಚುಯೇಷನ್ ಇನ್ ಲೈಫ್. ಆಂಗ್ಸೈಟಿ ಅನ್ನೋದು ಒಂದು ರೀತಿಯ ಟೆನ್ಷನ್ನು. ಇದು ನಾರ್ಮಲ್ ರೆಸ್ಪಾನ್ಸ್ ಫಾರ್ ದ ಕೆಲವೊಂದು ಸಿಚುಯೇಷನಿಗೆ ರೆಸ್ಪಾನ್ಸ್ ಮಾಡ್ತೀವಿ, ನಾರ್ಮಲ್ ರೆಸ್ಪಾನ್ಸ್. ಅದನ್ನೇ ಆಂಗ್ಸೈಟಿ ಅಂತೀವಿ. ಇದು ಯೂನಿವರ್ಸಲ್, ಇಟ್ ಈಸ್ ಎ ಯೂನಿವರ್ಸಲ್ ಹ್ಯೂಮನ್ ಎಮೋಷನ್. ಬಟ್ ವೆನ್ ಇಟ್ ಬಿಕಮ್ ಎಕ್ಸೆಸಿವ್ ಇಟ್ ನೀಡ್ಸ್ ಟ್ರೀಟ್ಮೆಂಟ್. ಇದು ಜಾಸ್ತಿ ಆದರೆ ಇದು ಟ್ರೀಟ್ಮೆಂಟ್ಸ್ ತಗೋಬೇಕಾಗತ್ತೆ. ಆಂಗ್ಸೈಟಿ ಜಾಸ್ತಿ ಆದ್ರೇನು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಆ್ಯಂಟಿ ಆಂಗ್ಸೈಟಿ ಡ್ರಗ್ ಪ್ರೊಡ್ಯೂಸ್ ಕಾಮಿಂಗ್ ಎಫೆಕ್ಟ್ ಇನ್ ಆಂಗ್ಸೈಟಿ ಸ್ಟೇಟ್. ಏನು ನಾವು ಹತಾಶೆಯಲ್ಲಿರ್ತೀವೋ ಅಂಥ ಟೈಮಲ್ಲಿ ಆ್ಯಂಟಿ ಆಂಗ್ಸೈಟಿ ಡ್ರಗ್ ಕೊಟ್ಟರೆ ಅದು ನಮ್ಮನ್ನು ಕಾಮ್ ಡೌನ್ ಮಾಡುತ್ತೆ. ಕ್ಲಾಸಿಫಿಕೇಷನ್ ಆಫ್ ಆ್ಯಂಟಿ ಆಂಗ್ಸೈಟಿ, ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಯಾವ ಥರ ನೆನ್ಪಿಟ್ಕೋಬೇಕಂದ್ರೆ ಕ್ಲಾಸಿಫಿಕೇಷನ್ನ ಈ ರೀತಿ ಶಾರ್ಟ್ ಫಾರ್ಮ್ BAVS. BAVS ಅಂದರೆ B ಅಂದರೆ ಬೆಂಜೋಡಯಾಜಿಪೈನ್ಸ್, A ಅಂದರೆ ಅಜರಾಪೈರೋನ್ಸ್, ಮತ್ತು S ಅಂದರೆ ಸೆಡೇಟಿವ್ ಆ್ಯಂಡ್ ಆ್ಯಂಟಿ ಹಿಸ್ಟಮೈನ್ಸ್. ಈ ಥರ ನೆನ್ಪಿಟ್ಕೋಬೇಕು. ಬೆಂಜೋಡಯಾಜಿಪೈನ್ಸ್ಗೆ ಎಕ್ಸಾಂಪಲು ಬೆಂಜೋಡಯಾಜಿಪೈನ್, ಪಾಮ್ ಆ್ಯಂಡ್ ಲೋರಾಜಿಪಾಮ್. ಅಜೆರೋಪೈರೋನ್ಸ್ಗೆ ಎಕ್ಸಾಂಪಲ್ ಬುಸ್ಪಿರೋನ್ ಆ್ಯಂಡ್ ಬೀಟಾ ಬ್ಲಾಕರ್ಸ್ಗೆ ಎಕ್ಸಾಂಪಲ್ ಪ್ರೊಪ್ರೋಪನಾಲ್. ಸೆಡೇಟಿವ್ ಆ್ಯಂಡ್ ಆ್ಯಂಟಿ ಹಿಸ್ಟಮೈನ್ಸ್ಗೆ ಎಕ್ಸಾಂಪಲ್ ಹೈಡ್ರೋಜೈಸಿನ್. ತುಂಬ ಇಂಪಾರ್ಟೆಂಟ್.